ಹಾಡ ಹಗಲೇ ಒಂದು ಭೀಕರವಾದಂಥ ಘಟನೆ, ಭಯಾನಕವಾದಂಥ ಘಟನೆ ನಡೆದಿದೆ. ಫೈರಿಂಗ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎರಡು ಗುಂಪುಗಳ ಮಧ್ಯೆ ನಡೆದಂಥ ಭೀಕರ ಗಲಾಟೆಯ ದೃಶ್ಯ ಸೆರೆಯಾಗಿದೆ. ಡಬಲ್ ಬ್ಯಾರಲ್ ಗನ್ನಿಂದ ಉದ್ಯಮಿ ಮೇಲೆ ಹಲ್ಲೆಗೆ ಪ್ರಯತ್ನ ಪಡಲಾಗಿದೆ. ಕುಡುಗೋಲು ದೊಣ್ಣೆಯಿಂದಲೂ ಕೂಡ ಹತ್ಯೆಗೆ ಪ್ರಯತ್ನ ನಡೆದಿದೆ. ಬೆಳಗಾವಿಯ ಹೊನಗಾ ಗ್ರಾಮದ ವಿಠಲ ಮಂದಿರದಲ್ಲಿ ಆಗಿರುವಂಥ ಘಟನೆ ಇದು. ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂಥ ದೃಶ್ಯ, ಬೆಚ್ಚಿ ಬೀಳಿಸುವಂಥ ಘಟನೆ. ಹಾಡ ಹಗಲೇ ಬಂದೂಕು ಹಿಡಿದು ಒಬ್ಬ ವ್ಯಕ್ತಿ ಫೈರ್ ಮಾಡಿದ್ದಾನೆ. ಎರಡು ಗುಂಪುಗಳ ಮಧ್ಯೆ ನಡೆದಂಥ ಭೀಕರ ಗಲಾಟೆ, ಭಯಾನಕವಾದಂಥ ಗಲಾಟೆಯ ದೃಶ್ಯ ಸೆರೆಯಾಗಿದೆ. ಡಬಲ್ ಬ್ಯಾರಲ್ ಗನ್ನಿಂದ ಗುಂಡಾರಿಸ್ಬಿಟ್ಟಿದ್ದಾನೆ. ಕುಡುಗೋಲು ದೊಣ್ಣೆಯಿಂದಲೂ ಕೂಡ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿದೆ. ಬೆಳಗಾವಿಯ ಹೊನಗಾ ಗ್ರಾಮದ ವಿಠಲ ಮಂದಿರದಲ್ಲಾಗಿರುವಂಥ ಘಟನೆ ಇದು. ಹಣಕಾಸಿನ ವ್ಯವಹಾರ ಸಂಬಂಧ ಈ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಾಕತಿ ಗ್ರಾಮದ ರಾಜಶೇಖರ್ ನಾಯಕ್ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಲಗಮ ಬುಡ್ರಿ, ಕಮಲೇಶ್ ಬುಡ್ರಿ, ರಾಮಪ್ಪ ಕಮಲೇಶ್ ಎಂಬುವರು ಹಲ್ಲೆಯನ್ನ ಮಾಡಿದ್ದಾರೆ. ನಾಲ್ವರ ವಿರುದ್ಧ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಆಗಿರೋದು, ಈ ಒಂದು ಗಲಾಟೆ ಆಗಿರೋದು. ಬಂದೂಕು ಹಿಡಿದು ಫೈರ್ ಮಾಡಿದಾನೆ ನೋಡಿ, ದುಡ್ಡಿನ ವಿಚಾರಕ್ಕೆ. ಎರಡು ಗುಂಪುಗಳ ನಡುವೆ ನಡೆದಂಥ ಗಲಾಟೆ ಇದು. ಡಬಲ್ ಬ್ಯಾರಲ್ ಗನ್ನಿಂದ ಉದ್ಯಮಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಕುಡುಗೋಲು ದೊಣ್ಣೆಯಿಂದಲೂ ಕೂಡ ಕುಡುಗೋಲನ್ನ ತೆಗೆದುಕೊಂಡು ಬಂದಿದ್ರು, ಜೊತೆಗೆ ದೊಣ್ಣೆ ಇದನ್ನೆಲ್ಲ ಹಿಡ್ಕೊಂಡು ಬಂದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂಥ ಗಲಾಟೆ. ದುಡ್ಡು ಏನು ಬೇಕಾದರೂ ಮಾಡಕ್ಕೆ ಹಚ್ಚುತ್ತೆ, ಅದಕ್ಕೆ ಉದಾಹರಣೆ ಇದು. ಕಾಕತೆ ಗ್ರಾಮದ ರಾಜಶೇಖರ್ ನಾಯಕ್ ಮೇಲೆ ಹಲ್ಲೆ ಆಗಿರೋದು. ಲಗಮ ಬುಡ್ರಿ, ಕಮಲೇಶ್ ಬುಡ್ರಿ, ರಾಮಪ್ಪ ಕಮಲೇಶ್ ಇವರೆಲ್ಲರೂ ಕೂಡ. ಎಸ್, ಇದೇ ದೃಶ್ಯ ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಭಯಾನಕವಾದಂತಹ ದೃಶ್ಯ ಇದು. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿದ್ದಾರೆ, ಕುಡುಗೋಲಿದೆ, ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅವರನ್ನ ಕೆಲವರು ತಡಿತಾ ಇದ್ದಾರೆ. ಆದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಜಗಳ ನಡೀತಾನೆ ಇದೆ. ಎಸ್, ನಿಮಗೆ ಸ್ಕ್ರೀನ್ನಲ್ಲಿ, ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ದೃಶ್ಯ ನೋಡ್ಬೋದು. ಯಾವ ರೀತಿಯಾಗಿ ದೊಣ್ಣೆ ಕುಡುಗೋಲನ್ನು ಹಿಡ್ಕೊಂಡು ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಭಯಾನಕವಾಗಿದೆ ಆ ದೃಶ್ಯ. ಒಂದಿಷ್ಟು ಜನ ಆ ಗಲಾಟೆಯನ್ನು ಬಿಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರೆ, ಮತ್ತೊಂದಿಷ್ಟು ಜನ ತಮ್ಮ ಮೊಬೈಲ್ ಕ್ಯಾಮ್ರಾಗಳಲ್ಲಿ ಆ ಒಂದು ಗಲಾಟೆಯ ದೃಶ್ಯವನ್ನು ಸೆರೆ ಹಿಡಿಯುವಲ್ಲಿ ಬ್ಯುಸಿ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಗಲಾಟೆ ಆಗಿದೆ ಅಂತ ಅಂದರೆ ಹಣಕಾಸಿನ ವ್ಯವಹಾರ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಉದ್ಯಮಿ ಮೇಲೆ ಹಲ್ಲೆಗೆ ಪ್ರಯತ್ನ ಪಡ್ತಾ ಇರುವಂಥ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ. ಹಲ್ಲೆಗೆ ಪ್ರಯತ್ನ ಪಡ್ತಾ ಇರುವಂಥ ದೃಶ್ಯ. ಆಲ್ಮೋಸ್ಟ್ ಹೊಡೆದೇ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ. ಡಬಲ್ ಬ್ಯಾರಲ್ ಗನ್ನಿಂದ
ಫೈರ್ ಮಾಡಿದಾನಂತೆ ಪುಣ್ಯಾತ್ಮ. ನೋಡಿ ಅಲ್ಲಿ ಕೈಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನಂತ. ಅಷ್ಟೊಂದು ಕೋಪ, ಅಷ್ಟೊಂದು ದ್ವೇಷ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದೇ ಇರುತ್ತೆ. ಇಂಥ ಘಟನೆಗಳನ್ನು ಸಹಜವಾಗಿ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಹಣಕಾಸು, ಆಸ್ತಿ ಪಾಸ್ತಿ ವಿಚಾರ, ಗಲಾಟೆಗಳು ನೋಡಿ ಹೆಂಗೆ ಹೊಡೆದಾಡ್ಕೊಳ್ತಾ ಇದ್ದಾರೆ. ಆದರೂ ಈ ಮಟ್ಟಕ್ಕೆ ಯಾಕೆ ಹೋಯಿತು ಈ ಒಂದು ಗಲಾಟೆ? ಸಹಜವಾಗಿರುವಂಥ ಪ್ರಶ್ನೆ. ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು. ಕಾಕತಿ ಅನ್ನೋ ಒಂದು ಗ್ರಾಮದಲ್ಲಿ ಆಗಿರುವಂಥ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಭಯಾನಕವಾದಂಥ ಘಟನೆ. ಆಯುಧಗಳನ್ನು ಬಳಸ್ಕೊಂಡಿದ್ದಾರೆ. ಒಂದು ಕಡೆ ದೊಣ್ಣೆ ಇದೆ, ಮತ್ತೊಂದು ಕಡೆ ಕುಡುಗೋಲಿದೆ, ಮತ್ತೊಂದು ಕಡೆ ಡಬಲ್ ಬ್ಯಾರಲ್ ಗನ್ ಇದೆ. ಅಂದರೆ ಇವರು ರೌಡಿಗಳ? ಹಾಗಾದರೆ ಬೆಳಗಾವಿಯ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಅದರಲ್ಲೂ ಹಾಡ ಹಗಲೇ, ಏನು ರಾತ್ರಿ ಕದ್ದು ಮುಚ್ಚಿ ಅಲ್ಲ ಇದು. ಹಾಡ ಹಗಲೇ ಜನನಿಬಿಡ ಪ್ರದೇಶದಲ್ಲಿ ಆಗಿರುವಂಥ ಗಲಾಟೆ ಇದು. ಈ ಸಂದರ್ಭದಲ್ಲಿ ಒಬ್ಬರು ಪೊಲೀಸ್ನವರು ಬಂದಿಲ್ಲ. ಪೊಲೀಸ್ನವ್ರಿಗೆ ಮಾಹಿತಿನೇ ಹೋಗಿಲ್ವಾ ಹಾಗಾದರೆ? ಅಲ್ಲಿದ್ದಂಥ ಸ್ಥಳೀಯರು ಯಾರೋ ಮಾಹಿತಿನೇ ಕೊಟ್ಟಿಲ್ವಾ ಹಾಗಾದರೆ? ಇಷ್ಟು ಧೈರ್ಯವಾಗಿ ಹಾಡ ಆಗಲೇ ಡಬಲ್ ಬ್ಯಾರಲ್ ಗನ್ ಹಿಡ್ಕೊಂಡು ಓಡಾಡ್ತಾರೆ, ಗುಂಡು ಹಾರಿಸ್ತಾರೆ, ಫೈರಿಂಗ್ ಮಾಡ್ತಾರೆ, ಕುಡುಗೋಲಿಂದ ಕೊಚ್ಚೋಕೆ ಹೋಗ್ತಾರೆ, ದೊಣ್ಣೆಯಿಂದ ಹೊಡೆಯೋಕೆ ಹೋಗ್ತಾರೆ. ಅಂದರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನೋಡಿ, ಹೆಣ್ಮಕ್ಳೆಲ್ಲ ಇದ್ದಾರೆ, ವಯಸ್ಸಾದವರಿದ್ದಾರೆ, ಭಾಳಷ್ಟು ಜನ ಯುವಕರಿದ್ದಾರೆ ನೋಡಬಹುದು. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ಹೊಡಿತಾ ಇದ್ದಾರೆ ನೋಡಿ. ಏನೇ ಇರಲಿ, ಏನೇ ಮನಸ್ತಾಪಗಳಿರಲಿ, ಏನೇ ಹಣಕಾಸಿನ ವಿಚಾರ ಇರಲಿ, ಈ ರೀತಿಯಾಗಿ ಹಾಡಾಗಲೇ ಸಾರ್ವಜನಿಕ ಪ್ರದೇಶದಲ್ಲಿ ಕೊಲೆ ಮಾಡೋದಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಡಬಲ್ ಬ್ಯಾರಲ್ ಗನ್ನಿಂದ ಶೂಟ್ ಮಾಡೋದಕ್ಕೆ ಹೋಗಿದ್ನಂತೆ ಒಬ್ಬ ವ್ಯಕ್ತಿ ಉದ್ಯಮಿ ಮೇಲೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಹೋಗಿ ಜೈಲಲ್ಲಿ ಕೂಡ್ತಾ ಇದ್ರು. ಎರಡು ಗುಂಪುಗಳ ನಡುವೆ ಆಗಿರುವಂಥ ಘಟನೆ ಇದು, ಗಲಾಟೆ ಇದು. ಒಂದು ಗುಂಪಿನವರಂತೂ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬಂದಿದ್ದಾರೆ, ಕುಡುಗೋಲು ಹಿಡ್ಕೊಂಡು ಬಂದಿದ್ದಾರೆ, ಡಬಲ್ ಬ್ಯಾರಲ್ ಗನ್ನೇ ತಂದುಬಿಟ್ಟಿದ್ದಾರೆ. ಬಹಳ ಹಳೆ ದ್ವೇಷ ಅಂತ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್. ಈ ಘಟನೆ ನಡೆದಿರೋದು ಎಲ್ಲಿ, ಯಾವಾಗ, ಯಾಕೆ ಮತ್ತು ಇವರೆಲ್ಲ ಯಾರು? ಎಸ್ ರಾಮ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹೊನಗಾ ತಾಲೂಕು ಬೆಳಗಾವಿ ತಾಲೂಕಿನ ಹೊನಗಾ ಗ್ರಾಮದ ವಿಠಲ್ ಮಂದಿರದಲ್ಲಿ ಈ ಘಟನೆ ನಡೆಸತಕ್ಕಂಥದ್ದು. ಹಣಕಾಸಿನ ವಿಚಾರವಾಗಿ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಒಂದು ರೀತಿಯಲ್ಲಿ ಮಾರಾಮಾರಿ ಆಗಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಡಬಲ್ ಬ್ಯಾರಲ್ ಗನ್ ಕುಡುಗೋಲಿನ ದೊಣ್ಣೆಯಿಂದ ರಾಜಶೇಖರ್ ನಾಯಕ್ ಅಂತಾರೆ, ಇವರ ಮೇಲೆ ಹಲ್ಲೆಗೆ ಯತ್ನ ನಡೀತದೆ. ಅಲ್ಲಿ ಇದ್ದಂತ ಸ್ಥಳೀಯರು ಕೂಡ ಬಿಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾರಕಾಸ್ತ್ರಗಳನ್ನು ತಗೊಂಬಂದು ಹಲ್ಲೆಗೆ ಯತ್ನ ನಡೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಕತಿ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣವನ್ನು ಕೂಡ ದಾಖಲಾಗಿದೆ. ಆದ್ರೆ ರಾಜಶೇಖರ್ ಅವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಕೆಲವರನ್ನ ಕೈ ಬಿಡಲಾಗಿದೆ. ಹೀಗಾಗಿ ನಮಗೆ ನ್ಯಾಯ ಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕಮಿಷನರ್ ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಆದ್ರೆ ಈಗಾಗಲೇ ಎಫ್ಐಆರ್ ಆದ್ರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ. ಆದ್ರೂ ಕೂಡ ನಮಗೆ ನ್ಯಾಯ ಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ರಾಜಶೇಖರ್ ಅವರು ತಮ್ಮ ಅಳ್ಳ ತೋಳ್ಕೊಡ್ತಾ ಇದ್ದಾರೆ. ಏನಂತಂದ್ರೆ ಹಣಕಾಸಿನ ವಿಚಾರವಾಗಿ ಅಂದ್ರೆ ಸೈಟ್ ಅನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಬರಬೇಕಾದ ಪಾಲನಾ ಹಣವನ್ನ ಕೊಡಲಿಕ್ಕೆ ತಕರಾರು ಎತ್ತಂತ ಸಂದರ್ಭದಲ್ಲಿ ಇವರು ಕೇಳಲಿಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಒಂದು ಗುಂಪು ಸಾಕಷ್ಟು ಏನಂತಂದ್ರೆ ಬ್ಯಾರಲ್ ಗನ್ನು ಹಾಗೂ ಕುಡುಗೋಲು ಈ ರೀತಿ ಬೇರೆ ಬೇರೆ ಮಾರಕಾಸ್ತ್ರ ತಗೊಂಡು ಬಂದು ಹಲ್ಲೆಗೆ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಅಲ್ಲಿರುವಂತ ಸಾರ್ವಜನಿಕರು ಬಿಡಿಸ್ಲಿಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಅವರು ಅದನ್ನ ಕ್ಯಾರಿ ಅನ್ನೋದಲ್ಲ. ಈ ನಿಟ್ಟಿನಲ್ಲಿ ಸ್ಥಳೀಯರು ಮೊಬೈಲ್ ವಿಡಿಯೋ ಮಾಡಿಕೊಂಡು ಈ ವಿಡಿಯೋನ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್.
ರಾಜೇಶ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.